Good morning students. Today I am going to continue with the yesterday's chapter bearing the title called Reproduction in Flowering Plants. Anyway, in the last class we have covered the part it is related with the introduction. After the introduction I have defined you what is flower scientifically and as well in common definition. After that one I considered that is the four whorls of an flowering plant, that is bisexual flower. Usually bisexual flower having with all the four whorls like calyx, corolla, androecium and as well gynoecium. Remember, one thing is there that is called what is pedicel anta keltane example. Pedicel is nothing but stalk of the flower is called as the peduncle ಅಥವಾ pedicel ಅಂತ ಕರೀತಾರೆ. ಸೊ ಸ್ಟಾಕ್ ಆಫ್ ದ ಫ್ಲವರ್ ಅಂತ ಹೇಳಿದ್ರೆ ಅದು ತುದಿ ಭಾಗ ಬೇಸಲ್ ಪಾರ್ಟ್ ಆಫ್ ದ ಫ್ಲವರ್ ಅನ್ನ ನಾವು ಪೆಡಂಕಲ್ ಅಂತ ಹೇಳಿ ಕರಿತೀವಿ. ಮುಂದೆ ಅದು ಡೆವಲಪ್ ಆಗ್ತಾ ಹೋಗಿ ಅದು ಮತ್ತೆ ಪೆಡಿಸಿಲ್ ಅಥವಾ ಥೆಲಾಮಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಥೆಲಾಮಸ್ ಮೇಲ್ಗಡೆ ಎಲ್ಲಾ ತರದ ಹೋರಲ್ಸ್ ಕೂಡ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ವಾಟ್ ಈಸ್ ಪೆಡಂಕಲ್ ಅಂತ ಹೇಳಿ ಕೇಳಕ್ಕೆ ಚಾನ್ಸಸ್ ಇದೆ. ಆಮೇಲೆ ಥೆಲಾಮಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕರೀತಾನೆ. ನೀವು ಅವೆರಡು ಡೆಫಿನೇಷನ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಇನ್ನು ಮುಂದುವರೆದು ನೆನ್ನೆ ಕ್ಲಾಸ್ ಅಲ್ಲಿ ನಾನು 4 ಹೋರಲ್ಸ್ ಅಲ್ಲಿ ಅವುಗಳ ಕೆಲಸಗಳ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿರೋದಿದೆ. ನೆನಪು ಮಾಡ್ಕೊಳ್ಳಿ. ಯಾವತ್ತೂ ಕೂಡ ನೀವು ಎಕ್ಸಾಮ್ ನಲ್ಲಿ ಇದ್ರ ಸಂಬಂಧ ಏನಾದರೂ ಕ್ವಶನ್ ಬಿದ್ದಿದ್ದೇ ಆದ್ರೆ 2 ಸೆಕೆಂಡ್ ಯೋಚಿಸಬೇಕು. ಅಂದ್ರೆ ವಾಟ್ ಈಸ್ ಫ್ಲವರ್ ಅಂತ ಕೇಳಿದ್ದ, ಅಥವಾ ಸ್ಟ್ರಕ್ಚರ್ ಆಫ್ ಸ್ಟೇಮ್ ಅಂತನೋ, ಆಂಡ್ರೀಶಿಯಂ ಅಂತನೋ, ಅಥವಾ ಗೈನೇಶಿಯಂ ಯಾವ್ದ್ರ ಬಗ್ಗೆ, ಆರೆನ್ಸ್ ಅನಾಟ್ರೋಪಸ್ ಓಯಿಲ್ ಅಂತ ಬರುತ್ತೆ ಇವತ್ತಿನ ಪಾರ್ಟ್. ಸೊ ಅದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ನೀವು ಸ್ವಲ್ಪ ಯೋಚಿಸಿ ಕ್ಲೀನ್ ಆಗಿ ಸ್ಟಾರ್ಟಿಂಗ್ ನಿಂದ ಯಾವ ರೀತಿ ನಾನು ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸಬೇಕು. ಇಫ್ ಇಟ್ ಈಸ್ ಆಫ್ ವರ್ತ್ ಆಫ್ 5 ಮಾರ್ಕ್ಸ್ ಕ್ವಶನ್ ಆಗಿದೆ. ಆದ್ರಿಂದ ಫಸ್ಟ್ ಯೋಚಿಸ್ರಿ. ದ ಫಸ್ಟ್ ಥಿಂಗ್ ಈಸ್ ಕನ್ಸರ್ನ್ ವಿತ್ 4 ಹೋರಲ್ಸ್ ಅನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ. ಆ 4 ಹೋರಲ್ಸ್ ಅಲ್ಲಿ ಮೊದಲನೇದನ್ನ ಕೇಲಿಕ್ಸ್, ಎರಡನೇದನ್ನ ಕೊರೊಲ್ಲಾ, ಆಮೇಲೆ ಮೂರನೇದು ಬಂದು ಆಂಡ್ರೀಶಿಯಂ, 4ನೇ ಪಾರ್ಟ್ ಬಂದು ಗೈನೇಶಿಯಂ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ 4 ನಿಮಗೆ ಬಹಳ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಫ್ಲವರು. ಇವುಗಳಲ್ಲಿ ಪ್ರತಿಯೊಂದರ ಒಂದು ಫಂಕ್ಷನಿಂಗ್ ನೇಚರ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಕೇಲಿಕ್ಸ್ ಬಂದು ಯಾವಾಗಲೂ ಕೂಡ ಇಟ್ ವಿಲ್ ಗಿವ್ ಫುಲ್ ಪ್ರೊಟೆಕ್ಷನ್ ಟು ದ ಫ್ಲವರ್ ಇನ್ ಬಡ್ ಕಂಡೀಷನ್. ನೀವು ಎಕ್ಸಾಮ್ ಅಲ್ಲಿ ಸರಿಯಾಗಿ ಬರೀಬೇಕು. ಬಡ್ ಕಂಡೀಷನ್ ನಲ್ಲಿ ಸಂಪೂರ್ಣವಾದಂತಹ ಒಂದು ರಕ್ಷಣೆಯನ್ನು ಹೂವಿಗೆ ಕೊಡುವಂತ ಭಾಗ ಅದು ಕೇಲಿಕ್ಸ್ ಆಗಿರುವಂತದ್ದು. SSLC ನಲ್ಲಿ ನಿಮಗೆ ಅದನ್ನ ಪುಷ್ಪ ಬಟ್ಟಲು ಅಥವಾ ಪುಷ್ಪ ಪಾತ್ರೆ ಅಂತೇಳಿ ಕರೀತಾರೆ. ಯೂಶುವಲಿ ಗ್ರೀನಿಶ್ ಇನ್ ಅಪಿಯರೆನ್ಸ್. ಕೇಲಿಕ್ಸ್ ಯಾವಾಗಲೂ ಸಾಮಾನ್ಯವಾಗಿ ಗ್ರೀನ್ ಕಲರ್ ಇರುತ್ತೆ ಮತ್ತು ಅದಕ್ಕೆ ಪುಷ್ಪ ಪಾತ್ರೆ ಅಥವಾ ಪುಷ್ಪ ಬಟ್ಟಲು ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಎ ಫುಲ್ ಪ್ರೊಟೆಕ್ಷನ್ ಟು ದ ಎಂಟೈರ್ ಫ್ಲವರ್ ಇನ್ ಬಡ್ ಕಂಡೀಷನ್ ಮಾತ್ರ. ಮುಂದೆ ಅದು ಬೇರೆ ತರದಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆಯ್ತು, ಕೇಲಿಕ್ಸ್ನ ಕೆಲಸ ಅಷ್ಟೇ. ಆಮೇಲೆ ಸೆಕೆಂಡ್ ಹೋರಲ್ ಏನಿದೆ ಅದನ್ನು ನಾನು ಕೊರೊಲ್ಲಾ ಅಂತ ಹೇಳಿದ್ದೆ. ಹೋರಲ್ಸ್ ಅಲ್ಲಿ ಫಸ್ಟ್ ಕೇಲಿಕ್ಸ್, ಅದಾದ್ಮೇಲೆ ಕೊರೊಲ್ಲಾ. ವಾಟ್ ಈಸ್ ದಿಸ್ ಕೊರೊಲ್ಲಾ ಅಂತ ಹೇಳಿದ್ರೆ, ಕೊರೊಲ್ಲಾ ಈಸ್ ನಥಿಂಗ್ ಬಟ್ ಅವನ್ನ ನಾವು ಯೂನಿಟ್ ಅಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಸ್ಟೇಮನ್ಸ್, ಪೆಟಲ್ಸ್ ಅಂತ ಹೇಳ್ಬಿಟ್ಟು ನಾವು ಕರೀತೀವಿ. ಪೆಟಲ್ಸ್ ಅಂತ ಹೇಳ್ತೀವಿ. ಕೇಲಿಕ್ಸ್ ಆದ್ಮೇಲೆ ಕೊರೊಲ್ಲಾ, ಕೊರೊಲ್ಲಾ ಆದ್ಮೇಲೆ ಆಂಡ್ರೀಶಿಯಂ, ಆಂಡ್ರೀಶಿಯಂ ಆದ್ಮೇಲೆ ಗೈನೇಶಿಯಂ. ಓಕೆ, ಸೆಪಲ್ಸ್ ಅಂದ್ರೆ ಕೇಲಿಕ್ಸ್ ನ ಯೂನಿಟ್ಸ್, ಪೆಟಲ್ಸ್ ಅಂತ ಹೇಳಿದ್ರೆ ಕೊರೊಲ್ಲದ ಯೂನಿಟ್ಸ್ ಆಗಿರ್ತವೆ. ಓಕೆ, ಯಾವತ್ತೂ ಕೂಡ ಒಂದು ಫ್ಲವರ್ ಅಲ್ಲಿ ಈ ಒಂದು ಪೆಟಲ್ಸ್ ಅಂತ ಏನಿದಾವೆ, ಹೂವಿನ ದಳಗಳು ಅಂತ ನಾವು ಕರಿತೀವಿ. ಈ ಹೂವಿನ ದಳಗಳು ಯಾವತ್ತು ಪಾಲಿನೇಷನ್ ನಲ್ಲಿ ತುಂಬಾ ಹೆಲ್ಪ್ ಮಾಡುವಂಥದ್ದು. ಪಾಲಿನೇಷನ್ ಆಗಬೇಕಾದ್ರೆ ಅನೇಕ ತರದ ಇನ್ಸೆಕ್ಟ್ಸ್, ಬರ್ಡ್ಸ್, ಆಮೇಲೆ ಆಂಟ್ಸ್, ಬ್ಯಾಟ್ಸ್ ಅಂದ್ರೆ ನಾವೇನು ಇವನ್ನ ಹೇಳ್ತೀವಲ್ಲ, ಬ್ಯಾಟ್ಸ್ ಅಂತ ಹೇಳಿ ಕರಿತೀವಲ್ಲ, ಅವು ಇವೆಲ್ಲವನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಸ್ವಭಾವ ಈ ಒಂದು ಹೂವಿನ ದಳಗಳಲ್ಲಿ ಇರುವುದರಿಂದ ಪೆಟಲ್ಸ್ ಆಲ್ವೇಸ್ ಅಟ್ರಾಕ್ಟ್ these following type of the birds, insects, etc. during pollination. By that indirectly it helps in pollination process. That is the important function of these petals concern. Next, androecium ಬಗ್ಗೆ ಹೇಳಿದೆ. androecium, andros ಅಂದ್ರೆ ಮೇಲ್, ಈಶಿಯಂ ಅಂದ್ರೆ ಬಿಯರಿಂಗ್, ಅಂದ್ರೆ ಮೇಲ್
ಸ್ಟ್ರಕ್ಚರ್ ಅನ್ನ ಹೊಂದಿರುವಂತ ಒಂದು ಭಾಗಕ್ಕೆ ನಾವು ಆಂಡ್ರೀಶಿಯಂ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆಂಡ್ರಸ್ ಅಂದ್ರೆ ಯಾವತ್ತು ಮೇಲ್ ಅನ್ನೋದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಗೈನೋ ಅಂದ್ರೆ ಫೀಮೇಲ್, ಈಶಿಯಂ ಅಂದ್ರೆ ಬಿಯರಿಂಗ್ ಅಂತೇಳಿ. ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಗೈನೀಶಿಯಂ ಅಂತ ಕರೀತಾರೆ. ಆಮೇಲೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನ ಆಂಡ್ರೀಶಿಯಂ. ನೀವು ಯಾವುದೇ ಪಾರ್ಟ್ ಅಲ್ಲಿ ಸ್ಟಡಿ ಮಾಡಿ, ಕೇವಲ ಬರೀ ಪ್ಲಾಂಟ್ಸ್ ಅಂತ ಅಂತಲ್ಲ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ಸಹಜವಾಗಿ ನಾವು ಆಂಡ್ರೀಶಿಯಂ. ಆಂಡ್ರಸ್ ಅಂದ್ರೇನೆ ಮೇಲ್, ಗೈನೋ ಅಂದ್ರೆ ಫೀಮೇಲ್ ಅನ್ನೋದ್ರಲ್ಲಿ ಇರೋದ್ರಿಂದ ಕಾನ್ಸೆಪ್ಟ್ ಆ ಒಂದು ಟರ್ಮ್ ಅನ್ನು ನಾವು ಟೆಕ್ನಿಕಲಿ ಆ ರೀತಿ ಕರೆಯುವಂಥದ್ದು. ಓಕೆ, ಆಂಡ್ರೀಶಿಯಂ, ಗೈನೀಶಿಯಂ. ಓಕೆ, ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗೆ ನಾವು ಆಂಡ್ರೀಶಿಯಂ ಮತ್ತು ಗೈನೀಶಿಯಂ ಅಂತ ಹೇಳಿದ್ವಿ ಅಂತ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ ಈ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ನಾವು ಎಸೆನ್ಷಿಯಲ್ ಮೋರಲ್ಸ್ ಅಂತ ನೆನ್ನೆ ಹೇಳ್ಕೊಟ್ಟಿದ್ದೀನಿ, ನೆನಪು ಮಾಡ್ಕೋಬೇಕು ನೀವು. ಇವು ಎಸೆನ್ಷಿಯಲ್ ಯಾಕೆ ಅನ್ನೋದಕ್ಕೆ ನಾನು ಹೇಳ್ಕೊಟ್ಟೆ. ಎಸೆನ್ಷಿಯಲ್ ಯಾಕೆ ಅಂತ ಹೇಳಿದ್ರೆ, ಯಾವಾಗಲೂ ಈ ಒಂದು ರಿಪ್ರೊಡಕ್ಟಿವ್ ಪ್ರೋಸೆಸ್ ಆಗಬೇಕು ಅಂತ ಹೇಳಿದ್ರೆ ಇವೆರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಕಂಪಲ್ಸರಿ ಒಂದು ಹೂವಿನಲ್ಲಿ ಇರಲೇಬೇಕು. ನಾನು ಹೇಳಿದ್ದೀನಿ, ಕೇವಲ ಎರಡು ಯಾವಾಗಲೂ ಕಾಮನ್ ಆಗಿರ್ತವೆ ಅಂತಲ್ಲ. ಫಾರ್ ಎಕ್ಸಾಂಪಲ್, ಯೂನಿಸೆಕ್ಷುವಲ್ ಇದ್ರೆ ಮೇಲ್ ಫ್ಲವರ್ ಇರುತ್ತೆ ಸಪರೇಟ್ ಆಗಿ, ಅದರಲ್ಲಿ ಗೈನೀಶಿಯಂ ಇರೋದಿಲ್ಲ. ಅದೇ ನೀವು ಅದನ್ನ ನಾವು ಸ್ಟೆಮೈನೇಟ್ ಫ್ಲವರ್ ಅಂತ ಹೇಳ್ತೀವಿ. ಇನ್ನು ಪಿಸ್ಟಿಲೇಟ್ ಫ್ಲವರ್ ಅಂದ್ರೆ ಫೀಮೇಲ್ ಫ್ಲವರ್. ಫೀಮೇಲ್ ಫ್ಲವರ್ ಅಲ್ಲಿ ಕೇವಲ ಗೈನೀಶಿಯಂ ಇರುತ್ತೆ, ಅದರಲ್ಲಿ ಆಂಡ್ರೀಶಿಯಂ ಇರೋದಿಲ್ಲ. ಇಂಥವಕ್ಕೆ ಯೂನಿಸೆಕ್ಷುವಲ್ ಅಂತ ಕರೆದಿದ್ದೀವಿ ನಾವಲ್ಲಿ. ಅವನ್ನ ಸ್ಟೆಮೈನೇಟ್, ಪಿಸ್ಟಿಲೇಟ್ ಅಂತ ಹೇಳಿ ಆಲ್ರೆಡಿ ನಾವು ಕರೆದಿರೋದಿಲ್ಲ. ಇನ್ನು ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ both reproductive structures are present within a single flower ಆಗೋದ್ರಿಂದ ಅದನ್ನು ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿದೀವಿ. ಮತ್ತು ಅದಕ್ಕೆ ಉದಾಹರಣೆಗಳನ್ನು ಕೂಡ ನಾನು ಕೊಟ್ಟಿರೋದಿತ್ತು. ನಿಮಗೆ ನೆನಪಿದೆ, ಪಪ್ಪಾಯವನ್ನ ಯೂನಿಸೆಕ್ಷುವಲಿ ನಾನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಹೈಬಿಸ್ಕಸ್ ರೋಸಾ ಸೈನೆನ್ಸಿಸ್ ಅಂದ್ರೆ ದಾಸವಾಳದ ಹೂವನ್ನ ನಾನು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀನಿ. ಅದು ನಿಮಗೆ ಎಕ್ಸಾಮ್ ನಲ್ಲಿ ಟಿಪಿಕಲ್ ಫ್ಲವರ್ ಆಗಿ ನಿಮಗೆ ಕ್ವಶನ್ ಬೀಳುವಂತ ಚಾನ್ಸಸ್ ಇದೆ. ಓಲ್ಡ್ ಕ್ವಶನ್ ಪೇಪರ್ಸ್ ಅಲ್ಲಿ ಸಾಕಷ್ಟು ಸಲ ಈ ಕ್ವಶನ್ ಅನ್ನ ಕೇಳಿರೋದಿದೆ. ಇದು ವರ್ತ್ ಆಫ್ 3 marks. ನೋಡಿ, ಇದು ಚಿತ್ರ ಬಿಡಿಸೋಕ್ಕೂ ಈಸಿ ಇದೆ, ಲೇಬಲಿಂಗ್ ಕೂಡ ತುಂಬಾ ಸರಳವಾಗಿರುತ್ತೆ. ಹಾಗಾಗಿ ಈ ಒಂದು ಡಯಾಗ್ರಾಮ್ ಅನ್ನ ನೀವು ಮೇನ್ ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡಬೇಕಾದಂಥದ್ದು ಮತ್ತು ಪಾರ್ಟ್ಸ್ ಕೂಡ ಸರಿಯಾಗಿ ಭಾಗಗಳನ್ನು ನೀವು ಗುರುತಿಸಬೇಕು. ಇದು ಒಂದು ಪಾಯಿಂಟ್. ಇವತ್ತು ಮುಂದುವರೆದು ನಾನು ಸ್ಟ್ರಕ್ಚರ್ ಆಫ್ ಆಂಡ್ರೀಶಿಯಂ ಅನ್ನ ನಾನು ಡೀಟೇಲ್ ಆಗಿ ನಿನ್ನೆ ಡಿಸ್ಕಸ್ ಮಾಡಿರೋದಿದೆ. ಅದರ ಕಂಟಿನ್ಯೂಡ್ ಪಾರ್ಟ್ ಅನ್ನು ನಾನು ಇವತ್ತು ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ವಲ್ಪ ನಾನು ನೆನಪು ಮಾಡಿಕೊಡ್ತೀನಿ. Andrecium is nothing but a male reproductive structure and it is having with the unit called the stamen. So stamen in the ಚಿತ್ರ ಕೂಡ ನಾನು ನಿನ್ನೆ ದಿವಸ ಹಾಕಿರೋದಿತ್ತು. It is an elongated erect structure ಆಗಿದೆ, ಒಂದು elongated. ಸೊ ಬೇಸ್ ಅಲ್ಲಿ ಸ್ವಲ್ಪ ಬಲ್ಜ್ ಹೊಡಿದ್ದು, ಆಮೇಲೆ elongated ಆಗಿ ಟರ್ಮಿನಲ್ ರೀಜನ್ ನಲ್ಲಿ ಆಂಥರ್ಸ್ ಅಂತ ಹೇಳಿ ಫಾರ್ಮೇಶನ್ ಆಗೋದ್ರ ಬಗ್ಗೆ ನಾನು ಹೇಳ್ಕೊಟ್ಟಿರೋದಿದೆ. ಆ ಡಯಾಗ್ರಾಮ್ ಅನ್ನು ನೀವು ಮತ್ತೆ ರೆಫರ್ ಮಾಡ್ಕೋಬೇಕು. ಸೊ ಇನ್ನು ಈ ಒಂದು ಸ್ಟೇಮನ್ಸ್ ಅಲ್ಲಿ ಮುಖ್ಯವಾಗಿ ನಾವು 3 ಭಾಗಗಳನ್ನು ಗುರುತಿಸ್ತೀವಿ: ಫಿಲಮೆಂಟ್, ಕನೆಕ್ಟಿವ್ ಮತ್ತು ಆಂಕರ್ ಅಂತೇಳಿ. ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡಿ. ಈಗ ಇಲ್ಲಿ ಒಂದು ಸ್ಟೇಮನ್ ಇದೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಇಲಾಂಗೇಟೆಡ್ ಸ್ಟ್ರಕ್ಚರ್ ಮತ್ತು ಇದಕ್ಕೆ ಇಲ್ಲಿ ಆಂಕರ್ಸ್ ಇರುತ್ತೆ. ಆಂಕರ್ಸ್ ಮತ್ತು ಇದು ಕಂಟಿನ್ಯೂ ಪಾರ್ಟ್ ಈ ರೀತಿ. ಸೊ ಇದು ಬೇಸ್. ಸೊ ದಿಸ್ ಈಸ್ ದ ಫಿಲಮೆಂಟ್. ಫಿಲಮೆಂಟ್ ಆದ್ಮೇಲೆ ಈ ಭಾಗವನ್ನು ಕನೆಕ್ಟಿವ್ ಅಂತ ಕರೀತಾರೆ. ಕನೆಕ್ಟಿವ್ ಅಂತ ಹೇಳ್ತೀವಿ. ಇವೆರಡನ್ನು ನಾವು ಆಂಕರ್ಸ್ ಅಂತ ಹೇಳಿದ್ವಿ. ನಿನ್ನೆ ಇಷ್ಟು ಹೇಳ್ಕೊಟ್ಟಿದ್ದಿತ್ತು. ಈಗ ನನ್ನ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ಇದರ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಒಂದ್ಸಲ ಮತ್ತೆ ಸಿಂಪಲ್ ಆಗಿ ತೋರಿಸ್ತೀನಿ. ಈ ರೀತಿ ನೀವು ಚಿತ್ರ ಹಾಕಬೇಕು ಎಕ್ಸಾಮ್ ನಲ್ಲಿ ಹೀಗೆ. ಸೊ ಮತ್ತೆ ಈ ಕೆಳಗೆ ಕೂಡ ಈ ರೀತಿ ಒಂದು ಸರ್ಕ್ಯುಲರ್ ಸ್ಟ್ರಕ್ಚರ್ ಇರುವಂತದ್ದು ಹೀಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ ಈ ರೀತಿ ಮೈಕ್ರೋಸ್ಪೊರಾಂಜಿಯಾ ಅಂತ ಕರೀತಾರೆ ಇವನ್ನ. ಈ 4 ಏನು ಸರ್ಕ್ಯುಲರ್ ಸ್ಟ್ರಕ್ಚರ್ಸ್ ಇದಾವಲ್ಲ ಇವಕ್ಕೆ ನಾವು ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತೀವಿ. ಮೈಕ್ರೋಸ್ಪೊರಾಂಜಿಯಾ ರಿಮೆಂಬರ್, ಇಲ್ಲಿ ಒಂದು ಸರ್ಕ್ಯುಲರ್ ಸ್ಟ್ರಕ್ಚರ್ ಇದೆ, ಇದನ್ನ ಕನೆಕ್ಟಿವ್ ಅಂತ ಕರಿಬೇಕು. ಇದಕ್ಕೆ ಕನೆಕ್ಟಿವ್ ಅಂತೀವಿ, ಇವನ್ನ ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತಾರೆ. ಓಕೆ, ಇರಲಿ. ನೀವು ಟ್ರಾನ್ಸ್ಫರ್ ಸೆಕ್ಷನ್ ತೆಗೆಯೋದಕ್ಕಿಂತ ಮುಂಚೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ಇವು 2 ಏನಿದಾವಲ್ಲ ಆಂಥರ್ಸ್, ಈ ಆಂಥರ್ಸ್ ಅನ್ನ ನಾವು ಬೈಲೋಬ್ ಅಂತ ಹೇಳಿದ್ವಿ. ಆಂಥರ್ಸ್ ಆರ್ ಬೈ
ಲೋಬ್. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಬೈ ಅಂದ್ರೆ ಎರಡು, ಟೂ. ಲೋಬ್ ಅಂದ್ರೆ ಲೋಬ್ಸ್ ಅಂದ್ರೆ ಈ ಆಂಕರ್ಗೆ ಎರಡು ಲೋಬ್ಸ್ ಇರೋದ್ರಿಂದ ಇದನ್ನು ನಾವು ಬೈ ಲೋಬ್ಡ್ ಅಂತ ಹೇಳ್ತೀವಿ. ಮತ್ತೆ ಕ್ಲಬ್ ಶೇಪ್ಡ್ ಅಂತ ಹೇಳಬೇಕು. ಕ್ಲಬ್ ಶೇಪ್ಡ್, ಬೈ ಲೋಬ್ಡ್, ಕ್ಲಬ್ ಶೇಪ್ಡ್ ಸ್ಟ್ರಕ್ಚರ್. ಎಕ್ಸಾಮ್ ನಲ್ಲಿ ಇದಕ್ಕೆ ಸ್ಟ್ರೆಸ್ ಕೊಡಬೇಕು. ಸುಮ್ಮನೆ ಸಿಂಪಲ್ ಆಗಿ ನೀವು ಆಂಥರ್ ಅಂದ್ರೆ ಬರೀ ಟರ್ಮಿನಲ್ ಪಾರ್ಟ್ ಆಫ್ ದ ಫಿಲಮೆಂಟ್ ಆಫ್ ದ ಸ್ಟೇಮನ್ ಅಂತ ಹೇಳೋ ಹಾಗಿಲ್ಲ. ನಿಮಗೆ ಹೆಚ್ಚಿನ ಮಾರ್ಕ್ಸ್ ಬೇಕು ಅಂದ್ರೆ ಎಕ್ಸಾಮ್ನರ್ನ ಅಟ್ರಾಕ್ಟ್ ಮಾಡಬೇಕು ನೀವು ವ್ಯಾಲ್ಯೂಯೇಟರ್ನ ಅಂತ ಹೇಳಿದ್ರೆ ಕಂಪಲ್ಸರಿ ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಇವೆರಡು ಪಾಯಿಂಟ್ಸ್ ಅನ್ನು ನೀವು ಕಂಪಲ್ಸರಿ ಬರೀ. ಆನ್ಸರ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆಂಥರ್ ಈಸ್ ಆನ್ ಬೈಲೋಬ್ಡ್ ಕ್ಲಬ್ ಶೇಪ್ಡ್ ಸ್ಟ್ರಕ್ಚರ್ ಅಂಡ್ ಈಚ್ ಲೋಬ್ ಹ್ಯಾವಿಂಗ್ 2 ಥೀಕಾಸ್. ಅಂದ್ರೆ ಎರಡು ಲೋಬ್ಸ್ ಇರೋದ್ರಿಂದ ಎಷ್ಟು ತೀಕಗಳಾಗ್ತವೆ? ಅವಾಗ ಟೋಟಲಿ ವಿ ವಿಲ್ ಹ್ಯಾವಿಂಗ್ ವಿತ್ ದಟ್ ಈಸ್ ಲೆಫ್ಟ್ ಸೈಡ್ single lobe having with 2 theca, right side also the lobe having with 2 thecas, totally 4 theca. ಹಾಗಾಗಿ ನಾವು ಯಾವ ತರ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅಂದ್ರೆ ಬೈಲೋಬ್ಡ್ ಕ್ಲಬ್ ಶೇಪ್. ಈಚ್ ಲೋಬ್ have 2 thecas. 2 thecas. ಇದು ಫಸ್ಟ್ ಥೀಕ, ಇದು ಸೆಕೆಂಡ್ ಥೀಕ. ಅದೇ ರೀತಿ ಈ ಕಡೆ ಕೂಡ ಫಸ್ಟ್ ಥೀಕ, ಸೆಕೆಂಡ್ ಥೀಕ. ಸೊ ಇವನ್ನ ಥೀಕಾಸ್ ಅಂತ ಕರಿಬೇಕು. ಈ ರೀತಿ ನಾವು ಸ್ಟ್ರಕ್ಚರ್ ನೋಡಿದಾಗ ನೋಡಿ, ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ಈ ರೀತಿ ಕಾಣುತ್ತೆ ಸ್ಟ್ರಕ್ಚರ್. ಸೊ ಇವೆರಡು ಕೂಡ ಥೀಕಾಸ್. ಇಲ್ಲೂ ಕೂಡ ಇದನ್ನು ಥೀಕಾಸ್ ಅಂದ್ರೆ 1 2 1 2. ಸೊ ಟೋಟಲಿ 4 thecas we come across with from each single that is the lobes. ಅದಕ್ಕೆ ಬೈಲೋಬ್ಡ್ ಕ್ಲಬ್ ಶೇಪ್ಡ್. ಸೊ ಈಚ್ ಲೋಬ್ ಹ್ಯಾವಿಂಗ್ ವಿತ್ 2 thecas in it ಅನ್ನೋದು ಒಂದು ಎಕ್ಸ್ಪ್ಲನೇಷನ್. ಸೊ ನಾನು ಹೇಳಿದ್ದೀನಿ ಈ ಸರ್ಕ್ಯುಲರ್ ಸ್ಟ್ರಕ್ಚರ್ ಏನಿದೆ ಇದನ್ನ ನಾವು ಮೈಕ್ರೋಸ್ಪೊರಾಂಜಿಯಾ ಅಂತ ಕರೀತಾ ಇದ್ದೀವಿ. ಇನ್ನು ಮುಂದಿನ ಸ್ಟೇಜಸ್ ಅನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಓಕೆ, ಒಂದು ಸ್ಟೇಮನ್ ಅಂತ ಕರೆದ್ರೆ ಆ ಒಂದು ಸ್ಟೇಮನ್ ಅನ್ನೋದು ಯೂನಿಟ್ ಪಾರ್ಟ್ ಆಫ್ ದ ದಟ್ ಸ್ಟೇಮನ್ ನ ಯೂನಿಟ್ ಪಾರ್ಟ್ ಏನಿದೆಯಲ್ಲ, ಈ ಒಂದು ಆಂಡ್ರಿಶಿಯಂ ನ ಯೂನಿಟ್ ಪಾರ್ಟ್ ಕಾಲ್ಡ್ ಸ್ಟೇಮನ್. ಸೊ ಈ ಸ್ಟೇಮನ್ ನ ಸ್ಟ್ರಕ್ಚರ್ ಅಲ್ಲಿ ಅಪಿಯರೆನ್ಸ್ ಬಂದು ಈ ರೀತಿ ಇರುತ್ತೆ. ಮುಖ್ಯವಾಗಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಟಿಎಸ್ ಆಫ್ ಆಂಥರ್ ಅನ್ನ ಬಹಳ ಸಲ ಕೇಳಿರೋದಿದೆ. ಇದನ್ನು ನೀವು ಸ್ವಲ್ಪ ನೋಡ್ಕೋಬೇಕು. ಸೊ ಟಿಎಸ್ ಆಫ್ ಆಂಥರ್ ಈ ರೀತಿ ಒಂದು ಪಾರ್ಟ್ ಹಾಕಬೇಕು. ಇದಿಷ್ಟುದೇ ಎನ್ಲಾರ್ಜ್ಡ್ ಪಾರ್ಟ್ ಅಂತ ಬಿಡಿಸಿದ್ದೀವಿ ನಿನ್ನೆ ದಿವಸ. ಎನ್ಲಾರ್ಜ್ಡ್ ಪಾರ್ಟ್ ಅಂತ ನಾನು ಹೇಳಿದ್ದೀನಿ. ಎನ್ಲಾರ್ಜ್ಡ್ ಪಾರ್ಟ್ ಆಫ್ ದ ಮೈಕ್ರೋಸ್ಪೊರಾಂಜಿಯಾ. ಅದರಲ್ಲಿ ನಾನು ಹೇಳಿದೆ ಫಸ್ಟ್ ಲೇಯರ್ ಬಂದು ದಟ್ ಈಸ್ ಕಾಲ್ಡ್ ಆಸ್ ದ ಎಪಿಡರ್ಮಿಸ್. ಎಪಿಡರ್ಮಿಸ್ ಫಸ್ಟ್ ಲೇಯರ್ ಇಸ್ ಕಾಲ್ಡ್ ಎಪಿಡರ್ಮಿಸ್ ಅಂಡ್ ಫಸ್ಟ್ ಲೇಯರ್ ಎಪಿಡರ್ಮಿಸ್. ಸೆಕೆಂಡ್ ಲೇಯರ್ ಏನಿದೆ, ಸೆಕೆಂಡ್ ಲೇಯರ್ ಅದಾದ್ಮೇಲೆ ಥರ್ಡ್ ಲೇಯರ್. ಥರ್ಡ್ ಲೇಯರ್ ಆದ ನಂತರದಲ್ಲಿ ಮಧ್ಯದಲ್ಲಿ ಈ ರೀತಿ ಮೈಕ್ರೋಸ್ಪೊರಾಂಜಿಯಾ ಇರುವಂಥದ್ದು. ಇದರ ಮುಂದಿನ ಎಕ್ಸ್ಪ್ಲೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ ಹೋಗಿ. ಈ ರೀತಿ ಇರುವಂಥದ್ದು ಸ್ಟ್ರಕ್ಚರ್ ಇದು. ಸೊ ಸೆಲ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಲೈಕ್ ದಿಸ್. ಸೊ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. Right. Now, just you listen. I have mentioned it as a epidermis, and this part of the structure, just epidermis. ಇದನ್ನ ಎಂಡೋಥೀಶಿಯಂ ಅಂತ ಹೇಳಬೇಕು.
ಅದಾದಮೇಲೆ ಇದಕ್ಕೆ ನಾವು ಮಿಡಲ್ ಲೇಯರ್ ಅಂತ ಹೇಳಿದ್ದೀವಿ. ಮಿಡಲ್ ಲೇಯರ್ ಆದಮೇಲೆ ಇನ್ನರ್ ಮೋಸ್ಟ್ ಲೇಯರ್ ಏನಿದೆ ಇದನ್ನು ನಾವು ಟೆಪಿಟಮ್ ಅಂತ ಹೇಳಿ ಕರಿತೀವಿ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. EEMT ನಿಮಗೆ ಎಕ್ಸಾಮ್ನಲ್ಲಿ ಯಾವ್ಯಾವ ಪಾರ್ಟ್ ಇದು ಅಂತ ಬೇಗ ನೆನಪಾಗದಿದ್ರೆ ಒಂದು ಸ್ಕಿಲ್ ಉಪಯೋಗಿಸಬೇಕು. ಒಂದು ಕಡೆ ಬರ್ತವೆ ಲೇಬಲಿಂಗ್ EEMT. ಆದರೆ ಇಲ್ಲಿ ಸರಿಯಾಗಿ ನೆನಪು ಮಾಡ್ಕೋಬೇಕು. ನೀವು ಎರಡು ಬಂದಿರೋದ್ರಿಂದ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಇದನ್ನ EP ಅಂತ ಮಾಡ್ಕೊಂಡಿದ್ದೀವಿ. EPEMT. EP ಅಂದ್ರೆ ಎಪಿಡರ್ಮಿಸ್, ಇನ್ನೊಂದು ಈ ಬಂದು ಎಂಡೋಥೀಶಿಯಂ ಅಥವಾ ಇದನ್ನ EPENMT ಅಂತ ಮಾಡ್ಕೊಂಡು EPENMT ಅಂತ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ನಲ್ಲಿ ಲೇಬಲಿಂಗ್ ಕರೆಕ್ಟಾಗಿ ಬರುತ್ತವೆ. ಹೇಗೆ ಅಂದರೆ EP ರೆಫರ್ಡ್ ಫಾರ್ ಎಪಿಡರ್ಮಿಸ್, EN referred for endothelium, M for middle layer and T for tapetum. ಈ 4 ಲೇಯರ್ಸ್ ಅಲ್ಲಿ ಮೊದಲ 3 ಲೇಯರ್ಸ್ ಏನಿದಾವಲ್ಲ ಈ EPM ಅಂತ ನಾವೇನು ಕರಿತೀವಿ, ದೇ ಆರ್ ದ ಔಟರ್ 3 layers ಆಫ್ ಆಂಕರ್. outer 3 layers of anchor. Is there any rule from these 3 layers ಅಂತ ಹೇಳಿದ್ರೆ, ರಿಮೆಂಬರ್ ಎಕ್ಸಾಮ್ ನಲ್ಲಿ ಇದನ್ನ ಕ್ವಶನ್ ಆಗಿ ಕೇಳಿರೋದಿದೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ. ದ ಫಂಕ್ಷನಿಂಗ್ ನೇಚರ್ ಆಫ್ ಆಲ್ ದ 3 layers ಆಫ್ ದ ಆಂಕರ್, ಫಾರ್ ಎಕ್ಸಾಂಪಲ್ ಎಪಿಡರ್ಮಿಸ್, ಎಂಡೋಥೀಶಿಯಂ ಮತ್ತು ಮಿಡಲ್ ಲೇಯರ್. ಇವು 3 ಲೇಯರ್ಗಳ ಕೆಲಸವೇನಪ್ಪಾ ಅಂತ ಹೇಳಿದ್ರೆ, ದೇ ಗಿವ್ ಪ್ರೊಟೆಕ್ಷನ್. ದೇ ಗಿವ್ ಪ್ರೊಟೆಕ್ಷನ್, ರಕ್ಷಣೆಯನ್ನು ಕೊಡುವಂಥದ್ದು. ಪ್ರೊಟೆಕ್ಷನ್ ಮಾಡಿ, ಪ್ರೊಟೆಕ್ಟ್ ಮಾಡಿ. ಆಂಕರ್ನ ಪ್ರೊಟೆಕ್ಟಿವ್ ಲೇಯರ್ಸ್ 3: ಎಪಿಡರ್ಮಿಸ್, ಎಂಡೋಥೀಶಿಯಂ ಮತ್ತು ಮಿಡಲ್ ಲೇಯರ್. ಇವು 3 ಸೇರಿ ಇದಕ್ಕೆ ಸಂಪೂರ್ಣವಾದಂಥ ಒಂದು ರಕ್ಷಣೆಯನ್ನು ಕೊಡುತ್ತವೆ ಆಂಕರ್ಗೆ ಅಂತ ಹೇಳ್ತಾರೆ. ಇನ್ನು ಟೆಪಿಟಮ್ ಅಂತ ಏನು ಹೇಳ್ತೀನಲ್ಲ, ಟೆಪಿಟಮ್ ಇಸ್ ಎ ಡೆನ್ಸ್ cytoplasmic structure with multinucleate. ನಿಮಗೆ ಗೊತ್ತು ಮಲ್ಟಿ ಅಂದ್ರೆ ಮೆನಿ, ಅಂದ್ರೆ ಕೇವಲ ಒಂದು ನ್ಯೂಕ್ಲಿಯಸ್ ಇರೋದ್ರಿಂದ ಟೆಪಿಟಮ್ ಅಲ್ಲಿ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್ ಇರೋದ್ರಿಂದ ಅದಕ್ಕೆ ನಾವು ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತೀವಿ. ಇನ್ನೊಂದು ಫ್ಯೂಚರ್ ಏನಿದೆ ಅಂತಂದ್ರೆ ಡೆನ್ಸ್ ಸೈಟೋಪ್ಲಾಸಮ್ ಇದೆ. ಟೆಪಿಟಮ್ ಒಳಗಡೆ ಡೆನ್ಸ್ ಸೈಟೋಪ್ಲಾಸಮ್ ಇದೆ. ನೀವು ಅದನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಟೆಪಿಟಮ್ ಬಂದು 4th ಲೇಯರ್ ಆಫ್ ದ ಆಂಕರ್. ಓಕೆ, ಮುಂದೆ ಇಟ್ ಈಸ್ ಗೋಯಿಂಗ್ ಟು perform one important function, so that is called as it nourishes. Tapetum, it nourishes future growing pollens. ಅಂದ್ರೆ ಪೊಲನ್ ಗ್ರೈನ್ಸ್ ಗೆ ನರಿಶ್ಮೆಂಟ್ ಅಥವಾ ಸಪ್ಲಿಮೆಂಟ್ ಆಗಿ, ಫುಡ್ ಸಪ್ಲಿಮೆಂಟ್ ಆಗಿ ಇದು ಕೆಲಸವನ್ನು ನಿರ್ವಹಿಸುವಂಥದ್ದು. ಹಾಗಾಗಿ ಇದಕ್ಕೆ ಟೆಪಿಟಮ್ ಅಂತ ಹೇಳಿದರೆ, ಇದಕ್ಕೆ 1 ರಿಂದ 2 ಮಾರ್ಕ್ಸ್ ಕ್ವಶನ್ ಕೇಳಿರೋದ್ರಿಂದ ನೀವು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ. ಸೊ ಟೆಪಿಟಮ್ ನ ಫ್ಯೂಚರ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ದ 4th ಲೇಯರ್ ಆಫ್ ದ ದಟ್ ಆಂಕರ್, and apart from that one it is having with the dense cytoplasm with multinucleated condition and going to nourish the future developing ಅಥವಾ growing pollen grains ಅಥವಾ spore tetrad. ಇಷ್ಟನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದಂಥದ್ದು. ಇನ್ನು ಇವು ಏನಿದೆ, ದೇ ಆರ್ ಕಾಲ್ಡ್ as sporogenous cells, sporogenous tissue. ಈ ಸ್ಪೋರೋಜಿನಸ್ ಟಿಶ್ಯೂ ಏನಿದೆ, ನೀವು ಪ್ರತಿಯೊಂದು ಕೂಡ ಇವನ್ನ ನಾವು ಆಲ್ಟರ್ನೇಟಿವ್ ಹೆಸರಿಂದ ಕರೀಬಹುದು. ಏನಂತ ಕರೀಬಹುದು? ಸ್ಪೋರೋಜಿನಸ್ ಟಿಶ್ಯೂ ಆಫ್ಟರ್ ಮಿಯಾಟಿಕ್ ಡಿವಿಷನ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎ ಸ್ಪೋರ್ ಟೆಟ್ರಾಡ್. SPORE, ಸ್ಪೋರ್ ಟೆಟ್ರಾಡ್ ಅಥವಾ ಮೈಕ್ರೋಸ್ಪೋರ್ ಟೆಟ್ರಾಡ್
ಮೈಕ್ರೋಸ್ಪೋರ್ ಟೆಟ್ರಾಡ್ ಆಗಿ ಕನ್ವರ್ಟ್ ಆಗುತ್ತೆ. ಮುಂದೆ ಈ ಮೈಕ್ರೋಸ್ಪೋರ್ ಟೆಟ್ರಾಡ್ಸ್ ಆಕ್ಚುಲಿ ಆಫ್ಟರ್ ಮೈಕ್ರೋಸ್ಪೋರೋಜೆನಿಸಿಸ್ ದೇ ಬಿಕಮ್ actual pollen grains. Pollen grains. ಮೊದಲು ಈ ಮೈಕ್ರೋಸ್ಪೊರಾಂಜಿಯಂ ಅಂತ ನಾನು ಏನು ಬರ್ದಿದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ ಎ ಪೋಲನ್ ಸ್ಯಾಕ್. ಸರಿಯಾಗಿ ನೆನಪಿಟ್ಕೊಳ್ಳಿ, ಇದಕ್ಕೆ ಏನು ಹೇಳ್ಬೇಕು ನಾವು? ಪೋಲನ್ ಸ್ಯಾಕ್ ಅಂತ ಹೇಳ್ತಾರೆ. ನಾನು ಫಸ್ಟ್ ಇಯರ್ ಪಿ ಯು ಸಿ ನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸ್ಯಾಕ್ ಅಂದ್ರೆ ಬ್ಯಾಗ್, ನೀವೇನು ಕಿಸ್ಬಿ ಅಂತಿರಲ್ಲ, ಇಲ್ಲಿ ಬ್ಯಾಗ್ ಬ್ಯಾಗ್. ಸೊ ಸ್ಯಾಕ್ ಅಂದ್ರೆ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಅದಕ್ಕೆ ನಾವು ಸ್ಯಾಕ್ ಅಂತೀವಿ. ಮತ್ತು ಈ ಎಂಟೈರ್ ಸ್ಟ್ರಕ್ಚರ್ ಏನ್ ಹೇಳ್ಬೇಕು? ಪೊಲನ್ ಸ್ಯಾಕ್ ಅಥವಾ ಮೈಕ್ರೋಸ್ಪೊರಾಂಜಿಯಾ. ಅದು ಮುಂದೆ ಬೆಳೀತಾ ಹೋದಂಗೆಲ್ಲ ಈ ಒಂದು ಮೈಕ್ರೋಸ್ಪೊರಾಂಜಿಯಾದಲ್ಲಿ ಮೈಕ್ರೋಸ್ಪೋರೋಜೆನಿಸಿಸ್ ಆಗಿ ಲಾಸ್ಟ್ಗೆ ದೇರ್ ಇಸ್ ಎ ಫಾರ್ಮೇಶನ್ ಆಫ್ ಎ ಪೊಲನ್ ಗ್ರೈನ್ಸ್ ಅಥವಾ ಸ್ಪೋರ್ ಟೆಟ್ರಾಡ್ಸ್ ಅಂತ ಕೂಡ ಹೇಳ್ತಾರೆ. ಟೆಟ್ರಾಡ್ಸ್ ಅಂದ್ರೆ 4 ಭಾಗ ಆಗಿರುತ್ತೆ. ಒಂದು ಸ್ಪೋರ್ನ ಸ್ಟ್ರಕ್ಚರ್ ಜನರಲ್ ನೀವು ನೋಡಿದಾಗ ಈ ರೀತಿ ಅದಿದ್ದಾಗ ಅದು ಅರೇಂಜ್ಮೆಂಟ್ ಬಂದು ಈ ತರ ಇರುತ್ತೆ. ಈ ಕಂಡೀಷನ್ಗೆ ನಾವು ಸ್ಪೋರ್ ಟೆಟ್ರಾಡ್ ಅಂತ ಹೇಳ್ತೀವಿ. 1 2 3 ಮಧ್ಯದಲ್ಲಿರೋದು 4. ಸೊ ಇವು ಮುಂದೆ ಮೈಟಾಟಿಕ್ ಡಿವಿಷನ್ ಆದ್ಮೇಲೆ ಸಪರೇಟ್ ಆಗ್ಬಿಡುತ್ತೆ. ಗ್ಯಾಮೆಟ್ಸ್ ವಿಲ್ ಬಿ ರಿಲೀಸ್. ಸೊ ಹಾಗಾಗಿ ಮೇಲ್ ಗ್ಯಾಮೆಟ್. ಸೊ ಅಂಡ್ ಹೆನ್ಸ್ 1 2 3 ಮತ್ತು 4, ಈ 3 ಮತ್ತು 4 ಇವೆಲ್ಲವೂ ಸೇರಿ ಒಂದು ಸ್ಟ್ರಕ್ಚರ್ ಆಗಿ ಕಾಣೋದ್ರಿಂದ ಇದಕ್ಕೆ ನಾವು ಸ್ಪೋರ್ ಟೆಟ್ರಾಡ್ ಅಂತ ಕರೀತೀವಿ. ಟೆಟ್ರಾಡ್ ಅಂದ್ರೆ 4 ಅಂತ, 4 ಅಂತ, 4 ಟೆಟ್ರಾಡ್. ಟೆಟ್ರಾ ಅಂದ್ರೆ 4. ಮೈಕ್ರೋಸ್ಪೋರ್ ಟೆಟ್ರಾಡ್ ಅನ್ಬೋದು. ಮುಂದೆ ಇವು ಫ್ಯೂಚರ್ ಅಲ್ಲಿ ಪೊಲನ್ ಗ್ರೈನ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಇಷ್ಟೆಲ್ಲ ಫೀಚರ್ಸ್ ಅನ್ನ ನಾವು ಇದರೊಳಗಡೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ನು ಸೊ ನಿನ್ನೆ ದಿವಸ ಕೆಲವು ಪಾರ್ಟ್ಸ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ನೆನಪು ಮಾಡ್ಕೊಳ್ಳಿ. ಒಂದು ಆಂಥರ್ ಅಲ್ಲಿ TS ಆಫ್ ಆಂಥರ್ ಬಗ್ಗೆ ನೀವು ಬರಿಬೇಕಾದ್ರೆ ಎಕ್ಸಾಮ್ ನಲ್ಲಿ ಇಟ್ ಇನ್ಕ್ಲೂಡ್ಸ್ 4 ಲೇಯರ್ಸ್ ಲೈಕ್ ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ ಮತ್ತು ಟೆಪಿಟಮ್. ಈ 4 ಲೇಯರ್ಗಳಲ್ಲಿ ಮೊದಲ 3 ಔಟರ್ ಲೇಯರ್ಸ್ ಏನಿದಾವೆ ದೇ ಗಿವ್ ಪ್ರೊಟೆಕ್ಷನ್ ಟು ದ ಆಂಥರ್. ಆಮೇಲೆ ಟೆಪಿಟಮ್ ಅನ್ನೋದೇನಿದೆ ಇಟ್ ಈಸ್ ಆಕ್ಚುಲಿ ದ ಸ್ಟ್ರಕ್ಚರ್ ಹ್ಯಾವಿಂಗ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್ ಮತ್ತು ಅನದರ್ ಥಿಂಗ್ ಈಸ್ ದಟ್ ಇಟ್ ಈಸ್ ವಿತ್ multinucleated one and its main function is to nourishing of future growing pollen grains. Future growing pollens ಅಥವಾ pollen grains. ಇಷ್ಟು ಪಾರ್ಟ್ ಅನ್ನು ನೀವು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಮೈಕ್ರೋಸ್ಪೋರೋಜೆನಿಸಿಸ್ ಅಂತ ಒಂದು ಪಾರ್ಟ್ ಬರ್ತೀವಿ. ಮೈಕ್ರೋಸ್ಪೋರೋಜೆನಿಸಿಸ್ ಅಂದ್ರೆ ವಾಟ್ ಈಸ್ ಮೈಕ್ರೋಸ್ಪೋರೋಜೆನಿಸಿಸ್? ನಾನು ಕ್ವಶನ್ ಬರೀತೀನಿ, ಸ್ವಲ್ಪ ನೋಡ್ಕೋಬೇಕು. ವಾಟ್ ಈಸ್ ಮೈಕ್ರೋಸ್ಪೋರೋಜೆನಿಸಿಸ್? ಬಹಳ ಸಿಂಪಲ್ ಡೆಫಿನೇಷನ್ ಇದೆ ಮೈಕ್ರೋಸ್ಪೋರೋಜೆನಿಸಿಸ್. ವಿದ್ಯಾರ್ಥಿಗಳೇ, ಒಂದು ಪಾಯಿಂಟ್ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಮೈಕ್ರೋ ಅಂದರೆ ಸ್ಮಾಲ್, ಜೆನಿಸಿಸ್ ಅಂದರೆ ಫಾರ್ಮೇಷನ್. ನೋಡಿ, ನಾನು ಹಿಂದೆ ಫಸ್ಟ್ ಚಾಪ್ಟರ್ ಅಲ್ಲಿ ಅನೇಕ ತರಹದ ಈ ಜೆನಿಸಿಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಒಂದು ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಗೆ ಗ್ಯಾಮೆಟೋಜೆನಿಸಿಸ್ ಅಂತ ಕರೀತಾರೆ. ಸ್ಪರ್ಮ್ ಫಾರ್ಮೇಷನ್ ಆಗಿದ್ರೆ ಸ್ಪರ್ಮೆಟೋಜೆನಿಸಿಸ್ ಅಂತ ಹೇಳ್ತೀವಿ. ಎಗ್ ಫಾರ್ಮೇಷನ್ ಆಗೋದಿದ್ರೆ ಜೆನಿಸಿಸ್ ಅಂತ ಕರೀತಾರೆ. ಆಮೇಲೆ ಝೈಗೋಟ್ ಫಾರ್ಮೇಷನ್ ಆಗೋದಿದ್ರೆ ಝೈಗೋಜೆನಿಸಿಸ್ ಅಂತ ಹೇಳಿ ಕರೀತಾರೆ. ಇನ್ನು ಎಂಬ್ರಿಯೋ ಫಾರ್ಮೇಷನ್ ಆಗೋದಿತ್ತಂತಂದ್ರೆ ಎಂಬ್ರಿಯೋಜೆನಿಸಿಸ್ ಅಂತ ಕರೀತಾರೆ. ನೀವು ಇವೆಲ್ಲವೂ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದಾಗಿದೆ. ಜೆನಿಸಿಸ್ ಅಂದ್ರೆ ಫಾರ್ಮೇಷನ್ ಅರ್ಥ ಮಾಡ್ಕೊಂಡು, ಜೆನಿಸಿಸ್ ಅಂದ್ರೆ ಫಾರ್ಮೇಷನ್, ಆದ್ರೆ ಹಿಂದ್ಗಡೆ ವರ್ಡ್ ನಾವೇನು ಗ್ಯಾಮೆಟ್ ಇದ್ರೆ ಗ್ಯಾಮೆಟ್ ಅಂತ ಹೇಳಬೇಕು, ಸ್ಪರ್ಮ್ ಇದ್ರೆ ಸ್ಪರ್ಮೆಟೋ, ಆಮೇಲೆ ಎಗ್ ಇದ್ರೆ ಜೆನಿಸಿಸ್, ಆಮೇಲೆ ಝೈಗೋಟ್ ಆಗಿದ್ರೆ ಝೈಗೋಜೆನಿಸಿಸ್ ಅಂತ ಹೇಳ್ತೀರಿ, ಎಂಬ್ರಿಯೋ ಡೆವಲಪ್ಮೆಂಟ್ ಇದ್ರೆ ಎಂಬ್ರಿಯೋಜೆನಿಸಿಸ್ ಅಂತ ಹೇಳ್ತೀರಿ. ಇಷ್ಟು ಪಾರ್ಟ್ಸ್ ಅನ್ನು ನೀವು ನೆನ್ಪಿಟ್ಕೊಳ್ಳಿ. ಅದೇ ತರ ಇಲ್ಲಿ ಮೈಕ್ರೋಸ್ಪೋರೋಜೆನಿಸಿಸ್ ಅಂತ ಕೇಳಿದ್ರೆ ಕ್ವಶನ್, ವಾಟ್ ಈಸ್ ಮೈಕ್ರೋಸ್ಪೋರೋಜೆನಿಸಿಸ್? ಮೈಕ್ರೋ ಅಂದ್ರೆ ಇಲ್ಲಿ ಮೇನ್ ಅಂತ ಹೇಳಿ ಮೇನ್, ಮೈಕ್ರೋ ಅಂದ್ರೆ ಮೇನ್. ಅದೇ ನೀವು ಮ್ಯಾಕ್ರೋ ಅಂತ ಬರಬಿಟ್ರಿ ಅಂತ ತಿಳ್ಕೊಳ್ಳಿ. ಮ್ಯಾಕ್ರೋ ಅಂದ್ರೆ ಫೀಮೇಲ್ ಆಗಿ, ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆ ಬರಿಬೇಕಾಗುತ್ತೆ.
ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಫ್, ನಾನು ಕರೆಕ್ಟ್ ಆಗಿ ಒಂದು ಡೆಫಿನೇಷನ್ ಬರ್ಕೊಡ್ತೀನಿ ನೋಡ್ಕೊಂಡ್ಬಿಡಿ. ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನ ಫಾರ್ಮೇಶನ್ ಆಫ್ male gametes, formation of male gametes by meiosis taken place in the MMC ಅಥವಾ PMC ಅಥವಾ ಸ್ಪೋರೋಜಿನಸ್ ಟಿಶ್ಯೂ, ಸ್ಪೋರೋಜಿನಸ್ ಸೆಲ್ಸ್. ನೋಡಿ ಎಷ್ಟು ಅವಕಾಶ ಇದೆ ಅಂತ ಹೇಳಿದ್ರೆ, ವಾಟ್ ಈಸ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ಫಾರ್ಮೇಶನ್ ಆಫ್ ಮೇಲ್ ಗ್ಯಾಮೆಟ್ಸ್ ಬೈ ಮಿಯೋಸಿಸ್ ಟೇಕನ್ ಪ್ಲೇಸ್ ಇನ್ ದ ಮೈಕ್ರೋಸ್ಪೋರ್ ಮದರ್ ಸೆಲ್. MMC ಅಂತ ಹೇಳಿದ್ರೆ, ಸೊ ಮೈಕ್ರೋಸ್ಪೋರ್ ಮದರ್ ಸೆಲ್. ಅಥವಾ ಏನಿದು PMC ಅಂತ ಕೂಡ ಬರೆದಿದ್ದಾರಲ್ಲ ಅಂತಂದ್ರೆ, P ಇಂಡಿಕೇಟ್ಸ್ ಪೋಲನ್ ಮದರ್ ಸೆಲ್ಸ್. ಅಥವಾ ನಿಮ್ಗೆ ಇವೆರಡು ನೆನಪಾಗಿದ್ರೆ ಸ್ಪೋರೋಜಿನಸ್ ಸೆಲ್ಸ್ ಅಂತ ಹೇಳಿ ಮುಗಿತು, ಅಲ್ಲಿಗೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಯು ವಿಲ್ ಗೆಟ್ ವಿತ್ 1 ಮಾರ್ಕ್ಸ್. ಅದಕ್ಕೆ ವಾಟ್ ಈಸ್ ಮೈಕ್ರೋಸ್ಪೋರೋಜೆನೆಸಿಸ್ ಮೀನ್ಸ್, it is nothing but the formation of male gametes by meiotic division taken place in the microspore mother cell ಅಥವಾ pollen mother cell or sporogenous cells. ಅವೆಲ್ಲ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಇವು ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಮೈಟಾಟಿಕ್ ಡಿವಿಷನ್ ಅಂತ ಬರಿಬೇಡಿ. ಇದು ನಾನು ನಿಮಗೆ ಸಲಹೆ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಬರೆಯೋ ಟೆನ್ಷನ್ ನಲ್ಲಿ ಕೆಲವು ಸಲ ವಿದ್ಯಾರ್ಥಿಗಳು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂಡರ್ ಗೋಸ್ ಮೈಟಾಟಿಕ್ ಡಿವಿಷನ್ ಅಂಡ್ ರಿಸಲ್ಟೆಡ್ ಇನ್ ಫಾರ್ಮೇಶನ್ ಆಫ್ ಪೊಲನ್ ಗ್ರೈನ್ಸ್ ಅಂತ ಹೇಳ್ತಾರೆ. ನೋ, ಎಕ್ಸಾಮ್ನವರು ಈ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಲ್ಲಿ ಹೆಚ್ಚು ಅಬ್ಸರ್ವ್ ಮಾಡೋದು ಯಾವ ಪಾರ್ಟ್ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಏನು ಮೈಟಾಟಿಕ್ ಡಿವಿಷನ್ ಅಂತ ಬರೆದಿದ್ದಾನೋ ಅಥವಾ ಮಿಯಾಟಿಕ್ ಡಿವಿಷನ್ ಅಂತ ಬರೆದಿದ್ದಾನೋ ಅಂತ ಅಬ್ಸರ್ವ್ ಮಾಡ್ತಾರೆ. ಈ ಪಾಯಿಂಟ್ ಅನ್ನು ನೀವು ಗ್ರಹಿಸಬೇಕು. ನೋಡಿ, ಯಾವುದೇ ಕಾರಣಕ್ಕೆ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ಬರಿಬೇಕು. ಯಾವತ್ತೂ ಕೂಡ ನೀವು ಥಿಂಕ್ ಅಂಡ್ ರೈಟ್ ಮಾಡಿ, ಯಾವುದೇ ಕಾರಣಕ್ಕೂ ರೈಟ್ ಅಂಡ್ ಥಿಂಕ್ ಆಗಬಾರ್ದು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಥಿಂಕ್ ಬಿಫೋರ್ ರೈಟಿಂಗ್ ಅಂದರೆ ಬರೆಯೋದಕ್ಕಿಂತ ಮುಂಚೆ ಯೋಚಿಸಿ. ಅಂದರೆ ಇದರ ಅರ್ಥ ಏನು? ಯೋಚಿಸಿ ಬರಿಬೇಕು, ಬರದ ಯೋಚಿಸಬಾರದು. ಯೋಚಿಸಿ ಬರೀರಿ. ಥಿಂಕ್ ಅಂಡ್ ರೈಟ್, ನಾಟ್ ರೈಟ್ ಅಂಡ್ ಥಿಂಕ್. ಅರ್ಥ ಆಯ್ತು? ಓಕೆ, ಇಷ್ಟು ಪಾಯಿಂಟ್ಸ್ ಅನ್ನು ನೀವು ಕವರ್ ಮಾಡ್ಕೋಬೇಕು. ನನಗೆ ಅನಿಸುತ್ತೆ ನೀವು ಇಷ್ಟೆಲ್ಲ ಪಾರ್ಟನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ಆಂಕರ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬಂದಾಗ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಕರ್ ಕಲ್ಪನೆ ಮಾಡ್ಕೊಳ್ಳಿ ಎಕ್ಸಾಮ್ನಲ್ಲಿ. ಆಮೇಲೆ ನೀಟಾಗಿ ಡಯಾಗ್ರಾಮ್ ಹಾಕಿ, ನೆನ್ನೆ ಹಾಕಿದ ಡಯಾಗ್ರಾಮ್ ಥರದಲ್ಲಿ ಒಂದು ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಕರನ್ನು ಬಿಡಿಸಿದ ಮೇಲೆ ಈ 4 ಲೇಯರ್ಸ್ ಸ್ಟ್ರಕ್ಚರನ್ನು ಹಾಕಬೇಕು. ಆಮೇಲೆ ಪೋಲರ್ ಸ್ಯಾಕ್ ಅಥವಾ ಮೈಕ್ರೋಸ್ಪೊರಾಂಜಿಯಾದ ಬಗ್ಗೆ ಡಯಾಗ್ರಾಮ್ ಆಗಿ ಅದರೊಳಗಡೆ ಸೆಲ್ನೊಳಗಡೆ ನ್ಯೂಕ್ಲಿಯಸ್ ಎಲ್ಲವನ್ನು ಭಾಗಗಳನ್ನು ಗುರುತಿಸಿ ಈ 3 ಲೇಯರ್ಸ್ ಏನು ಕೆಲಸ ಮಾಡ್ತವೆ ಅನ್ನೋದನ್ನು ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ ಅದ್ರ ಬಗ್ಗೆ ಬರೀರಿ. ಅದಾದಮೇಲೆ ಟೆಪಿಟಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಟೆಪಿಟಮ್ ಇಟ್ ಈಸ್ ಎ ಡೆನ್ಸ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ ವಿತ್ ಮಲ್ಟಿನ್ಯೂಕ್ಲಿಯೇಟೆಡ್ ಕಂಡೀಷನ್ ಅಂಡ್ ಗೋಯಿಂಗ್ ಟು ನರಿಶ್ ದ ಫ್ಯೂಚರ್ ಗ್ರೋಯಿಂಗ್ ಪೋಲನ್ ಗ್ರೈನ್ಸ್. ಇಷ್ಟು ಪಾರ್ಟ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದಾದ ನಂತರದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಯಾವಪ್ಪ ಅಂತಂದ್ರೆ, ವಾಟ್ ಈಸ್ ಮೈಕ್ರೋಸ್ಪೋರೋಜೆನೆಸಿಸ್. ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿದ್ರೆ ಏನಂತ ಡೆಫಿನೇಷನ್ ಬಂದಿದ್ದೀನಿ, ಇದನ್ನೆಲ್ಲವನ್ನು ನೀವು ನೆನಪು ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ನಾವು ಕಲ್ತಾದ ನಂತರದಲ್ಲಿ ಇನ್ನು ನೆಕ್ಸ್ಟ್ ಪಾರ್ಟ್ ಏನಿದೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಟ್ ಈಸ್ ಗೋಯಿಂಗ್ ಟು ಡೀಲ್ ವಿತ್ ದಟ್ ಈಸ್ ಸ್ಟ್ರಕ್ಚರ್ ಆಫ್ ಮೆಚೂರ್ ಆಂಥರ್ ಅಂತ ಇದೆ. ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ದ ಸಿಲೆಬಸ್ ಏನಿದೆ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಮೆಚೂರ್ ಆಂಥರ್, ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸ್ಟ್ರಕ್ಚರ್ ಆಫ್ ಮೆಚೂರ್ ಆಂಥರ್ ನೋಡಿ,
structure of mature ant. Sorry, mature pollen grain. Pollen grain. I will first draw the diagram of pollen grain that you see. Gel. This is called exile. Exile means outer.